ನಮಸ್ಕಾರ. ಇವತ್ತಿನ ವಿಡಿಯೋ ಈ ಮಹಿಳೆಯ ಪೋರ್ಟ್ಫೋಲಿಯೋ ನೋಡಿ ದಯವಿಟ್ಟು ಸಲಹೆ ಕೊಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. 2 ದಿನಗಳ ಕೆಳಗೆ ನನಗೊಬ್ರು ಮಹಿಳೆ ಸಿಕ್ಕಿದ್ರು. 33 ವರ್ಷ. ನಾನು ಯಾವುದೋ ಆಯುರ್ವೇದಿಕ್ ರಿಸಾರ್ಟ್ಗೆ ಹೋಗಿದ್ದೆ. ಅಲ್ಲಿ ಆ NGOನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ನನ್ನನ್ನು ಭೇಟಿಯಾಗಿ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಆಮೇಲೆ ಹೇಳಿದ್ರು, ನಿಮ್ಮ ಯೂಟ್ಯೂಬ್ ವಿಡಿಯೋ ನೋಡಿಕೊಂಡು ನಾನು ಬೇಕಾದಷ್ಟು ಪ್ರಯೋಜನವನ್ನು ಪಡ್ಕೊಂಡಿದ್ದೇನೆ. ನಮ್ಮ ಯಜಮಾನರು ಕೂಡ ನಿಮ್ಮ ಕಾರ್ಯಾಗಾರವನ್ನು ತೆಗೆದುಕೊಂಡಿದ್ದಾರೆ. ಅದಾದ್ಮೇಲೆ ಅವರು ಅವರ ಪೋರ್ಟ್ಫೋಲಿಯೋನ ತೋರಿಸಿದ್ರು. ಮತ್ತೆ ಚೆನ್ನಾಗಿ ಪ್ರಾಫಿಟ್ ಮಾಡಿದ್ದೇನೆ ಅಂತಲೂ ಸಂತೋಷವನ್ನು ವ್ಯಕ್ತಪಡಿಸಿದರು. ಅವರಿಗೆ ಈಗ 33 ವರ್ಷ. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ 10,000 ರೂಪಾಯಿಯನ್ನು ಪ್ರತಿ ತಿಂಗಳು ಷೇರು ಮಾರುಕಟ್ಟೆಯಲ್ಲಿ SCP ಮಾಡ್ತೇನೆ ಅಂತ ಆಶ್ವಾಸನೆಯನ್ನು ಕೊಟ್ಟರು. ಅವರ ಕಂಪ್ಲೀಟ್ ಪೋರ್ಟ್ಫೋಲಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಾಕಂತಂದ್ರೆ ನೀವು ಅದನ್ನು ನೋಡಿ ಕಮೆಂಟ್ ಮಾಡಬೇಕು, ಏನಾದರೂ ತಪ್ಪು ಮಾಡಿದ್ದಾರೆ. ಈ ರೀತಿ ಬೇರೆಯವರ ಪೋರ್ಟ್ಫೋಲಿಯೋನ ನಾವು ಎಕ್ಸಾಮಿನ್ ಮಾಡೋದ್ರಿಂದ ನಮಗೊಂದಷ್ಟು ಹೊಸ ಐಡಿಯಾಗಳು ಸಿಗ್ತವೆ ಮತ್ತು ನಾವು ಇನ್ನು ಮುಂದಿನ ದಿನಗಳಲ್ಲಿ ಆ ತಪ್ಪನ್ನು ಮಾಡದೇ ಇರ್ತೇವೆ. ಮತ್ತು ಇನ್ನೊಂದು ವಿಚಾರ, ನಿಮ್ಮ ಕಮೆಂಟ್ ಅನ್ನು ಕಡ್ಡಾಯವಾಗಿ ಹಾಕಿ. ಅದರೊಂದಿಗೆ ನೀವು ಮಾಡಬೇಕಾಗಿರೋದು ಇನ್ನೊಂದು ಕೆಲಸನೂ ಇದೆ. ಏನಂದ್ರೆ ಬೇರೆಯವರ ಕಮೆಂಟ್ಗಳನ್ನು ಓದಬೇಕು. ಅದರಲ್ಲಿ ಕೆಲವರು ತಪ್ಪು ಕಮೆಂಟ್ಗಳನ್ನು ಹಾಕಿರ್ಬೋದು, ಮತ್ತೆ ಇನ್ನೂ ಕೆಲವರು ಸರಿಯಾದ ಕಮೆಂಟ್ ಅನ್ನು ಹಾಕಿರ್ಬೋದು, ನಿಮಗಿಂತ ಸರಿಯಾಗಿ ಬರೆದಿರ್ಬೋದು, ವಿಷಯವನ್ನು ವ್ಯಕ್ತಪಡಿಸಿರ್ಬೋದು. ಆವಾಗ ನಿಮಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಹೊಸ ಗೈಡೆನ್ಸ್ ಸಿಗುತ್ತೆ. ಆದ್ದರಿಂದ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲ ಕಮೆಂಟ್ಗಳನ್ನು ಓದಿ. ಮತ್ತೆ ಈ ವಿಡಿಯೋಗೆ ಒಂದು 200ರಿಂದ 500 ಕಮೆಂಟ್ ಬಂತು ಅಂತಾದ್ರೆ ನಾನು ನನ್ನದೇ ಆದಂಥ ಕಮೆಂಟ್ ಅನ್ನು ಹಾಕ್ತೇನೆ. ಈಗ ಆ ಮಹಿಳೆಯ ಪೋರ್ಟ್ಫೋಲಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದರಲ್ಲಿ ಕಂಪನಿ ಇದೆ, ನಂಬರ್ ಆಫ್ ಶೇರ್ಸ್ ಇದೆ, ಮತ್ತು ಇವತ್ತಿನ ರೇಟು ಮಾರ್ಕೊಂಡು ಎಷ್ಟು ಸಿಗುತ್ತೆ ಇದೆ, ಎಷ್ಟು ಹಣವನ್ನು ಹೂಡಿದ್ದಾರೆ ಅಂತ ಕ್ಲಿಯರ್ ಹಾಕಿಲ್ಲ. ನಂಬರ್ 1 ಅಪೋಲೋ ಟೈರ್ಸ್ 10 ಷೇರು, 2 ಅವೆನ್ಯೂ ಸೂಪರ್ ಮಾರ್ಟ್ 1 ಶೇರ್, 3 ಬ್ಯಾಂಕ್ ಆಫ್ ಇಂಡಿಯಾ 50 ಶೇರ್, 4 CDSL 5 ಶೇರ್, 5 ಚೆನ್ನೈ ಪೆಟ್ರೋಲಿಯಂ 18 ಶೇರ್, 6 ಕೋಲ್ ಇಂಡಿಯಾ 7 ಶೇರ್, 7 ಕಾಫಿ ಡೇ 125 ಶೇರ್, 8 ದಾಲ್ಮಿಯಾ ಭಾರತ್ 10 ಶೇರ್, 9 ಇ ಮುದ್ರಾ 10 ಶೇರ್, 10 IOC 34 ಶೇರ್, 11 ITC 12 ಶೇರ್, 12 ಜುಬಿಲೆಂಟ್ ಫುಡ್ ವರ್ಕ್ಸ್ 5 ಶೇರ್, 13 LIC 15 ಶೇರ್, 14 ಮ್ಯಾನ್ ಇನ್ಫ್ರಾಸ್ಟ್ರಕ್ಚರ್ 112 ಶೇರ್, 15 ONGC 125 ಶೇರು, 16 PI ಇಂಡಸ್ಟ್ರೀಸ್ 1 ಶೇರು, 17 ಪಿರಮಿಡ್ ಎಂಟರ್ಪ್ರೈಸಸ್ 2 ಶೇರ್, 18 ರೇಲ್ಟೆಲ್ ಕಾರ್ಪೊರೇಷನ್ 42 ಶೇರ್, 19 ರಾಜರತನ್ ಗ್ಲೋಬಲ್ 4 ಶೇರ್, 20 ರೆಸ್ಟೋರೆಂಟ್ ಬ್ರ್ಯಾಂಡ್ 38 ಶೇರ್, 21 SBI 10 ಶೇರ್, 22 ಸುಜ್ಲಾನ್ ಎನರ್ಜಿ 800 ಶೇರ್, 23 ಟಾಟಾ ಮೋಟಾರ್ಸ್ 22 ಶೇರ್, 24 ಟಾಟಾ ಸ್ಟೀಲ್ 42 ಶೇರ್, 25 ವೇದಾಂತ 50 ಶೇರ್, 26 ವೋಲ್ಟಾಸ್ 4 ಶೇರ್, 27 ಎಸ್ ಬ್ಯಾಂಕ್ 650 ಶೇರ್. ಟೋಟಲ್ 2,68,584. ಮತ್ತು ಆ ಮಹಿಳೆ ನನಗೆ ಹೇಳಿದ್ರು, ನಾನು ಒಳ್ಳೆಯ ಪ್ರಾಫಿಟ್ ಅಲ್ಲಿ ಇದ್ದೇನೆ. ಮಹಿಳೆಯ ಪೋರ್ಟ್ಫೋಲಿಯೋನ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನೀವೇನು ಊಹಿಸ್ಕೊಳ್ಬೇಕು ಅಂತಂದ್ರೆ, ಈ ಮಹಿಳೆ ನಿಮ್ಮ ಹತ್ರ ಸಲಹೆಗಳನ್ನು ಕೇಳ್ತಾ ಇದ್ದಾರೆ. ನನಗೊತ್ತು ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಕರೆಕ್ಟ್ ಆಗಿ ಊಹೆ ಮಾಡ್ತಾರೆ, ಕರೆಕ್ಟ್ ಆಗಿ ಸಲಹೆ ಕೊಡ್ತಾರೆ. ನನಗೊಂದು ಕಾತುರ ಏನು ಅಂತಂದ್ರೆ, ಡಾಕ್ಟರ್ ಭರತ್ ಚಂದ್ರ ಚಾನಲ್ನವ್ರು ಏನು ತಿಳ್ಕೊಂಡಿದ್ದಾರೆ ಅದರ ಬಗ್ಗೆ ಅಂತ. ಆದ್ದರಿಂದ ಈ ಕೆಳಗಿನ ಪಾಯಿಂಟ್ಗಳಲ್ಲಿ ನಿಮ್ಮ ಕಮೆಂಟ್ ಅನ್ನು ಹಾಕಿ. ಮೊದಲನೇದಾಗಿ ಅವರ ಹತ್ರ 27 ಸ್ಟಾಕ್ಸ್ ಇದೆ, 2.6 lakhs ಇನ್ವೆಸ್ಟ್ಮೆಂಟ್. ಇಷ್ಟು ಷೇರುಗಳು ಬೇಕಾ? ಎರಡನೇದಾಗಿ ಕ್ವಾಲಿಟಿ ಆದ ಸ್ಟಾಕ್ಸ್ ಹೇಗಿದೆ, ಎಲ್ಲಾ ಶೇರನ್ನು ಇಟ್ಕೋಬಹುದಾ, ಇಲ್ಲ ಕೆಲವನ್ನು ಸೇಲ್ ಮಾಡಬಹುದಾ? ಮೂರನೇದು ಹೇಗೆ ಡೈವರ್ಸಿಫಿಕೇಶನ್ ಮಾಡಿದ್ದಾರೆ ಅಂತ ನಿಮ್ಮದೇ ಆದಂತ ಲೆಕ್ಕ ಮಾಡಿ. ನಾಲ್ಕನೇದು ಪ್ರತಿ ತಿಂಗಳು 10,000 ರೂಪಾಯಿನ ನಾನು SCPಲಿ ಹಾಕ್ತೇನೆ ಅಂತ ಹೇಳಿದ್ದಾರೆ. ಇಷ್ಟು ದೊಡ್ಡ ಪೋರ್ಟ್ಫೋಲಿಯೋ ಇದ್ದಾಗ ಅಷ್ಟು ಹಣ ಸಾಕಾಗುತ್ತಾ ಅಥವಾ ಇನ್ನೂ ಸ್ವಲ್ಪ ಕಮ್ಮಿ ಹಾಕಿದ್ರು ಸಾಕಾಗುತ್ತಾ? ಐದನೇದು ಅವರು ಈ ಷೇರುಗಳನ್ನು ಕೊಳ್ಳಬೇಕಾದ್ರೆ ಸರಿಯಾದಂತಹ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ್ದಾರೆ ಅಂತ ನಿಮಗೆ ಅನಿಸುತ್ತಾ? ಆರನೇದು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಹ್ಯಾವಿಂಗ್ ಸೇಫ್ಟಿ ಇನ್ ದ ಪೋರ್ಟ್ಫೋಲಿಯೋ, ಇದನ್ನ ಮೇಂಟೈನ್ ಮಾಡಿದ್ದಾರೆ.
ದಯವಿಟ್ಟು ನಿಮ್ಮ ಕಮೆಂಟ್ಗಳನ್ನು ಕಡ್ಡಾಯವಾಗಿ ಹಾಕಿ. ಆವಾಗ ನನಗನ್ಸುತ್ತೆ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಎಷ್ಟು ಮೇಲಕ್ಕೆ ಎಷ್ಟು ಎತ್ತರಕ್ಕೆ ಹೋಗಿದ್ದಾರೆ ಅವರ ಥಿಂಕಿಂಗ್ನಲ್ಲಿ. ಮತ್ತೆ ಜಾಸ್ತಿ ಕಮೆಂಟ್ಗಳು ಬಂತು ಅಂತಂದ್ರೆ ಆವಾಗ ನನ್ನದೇ ಆದಂಥ ವಿಡಿಯೋ ಮಾಡಿ ನಾನು ಅದನ್ನು ನಿಮ್ಮ ಮುಂದೆ ಇಡ್ತೇನೆ. ಮತ್ತೆ ಈ ಪರ್ಟಿಕ್ಯುಲರ್ ವಿಡಿಯೋಗೆ ಯಾರ್ಯಾರು ಕಮೆಂಟ್ಗಳನ್ನು ಕಳಿಸಿದಾರೋ ಅದರಲ್ಲಿ 10 ಒಳ್ಳೆಯ ಕಮೆಂಟ್ಗಳನ್ನು ಸೆಲೆಕ್ಟ್ ಮಾಡಿ ಅದನ್ನು ಮತ್ತೆ ನಿಮ್ಮ ಮುಂದೆ ಇಡ್ತೇನೆ. ಅವರ ಹೆಸರನ್ನು ಕೂಡ ಮೆನ್ಷನ್ ಮಾಡ್ತೇನೆ. ಅಂದರೆ ನಿಮ್ಮ ಹೆಸರು ಬರಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಆಗ್ಲೇ ಹೇಳಿದಾಗೆ ಎಲ್ಲಾ ಕನ್ನಡಿಗರಿಗೂ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.